ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗಬೇಕಾಗಿದ್ದ ಜೈವಿಕ ಅನಿಲ ಯೋಜನೆಗೆ ಹಿನ್ನಡೆಯಾಗಿದೆ. 1 ವರ್ಷದ ಅವಧಿ ಮೀರಿದರೂ ಬೆಳವಣಿಗೆ ಮಾತ್ರ ಗೋಚರಿಸುತ್ತಿಲ್ಲ. ಈ ಯೋಜನೆಗೆ ಕಳೆದ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 1 ವರ್ಷ ಕಳೆದರೂ ಈ ಯೋಜನೆ ಇನ್ನೂ ಕಾರ್ಯರೂಪಕ್ಕೆ ಬಂದೇ ಇಲ್ಲ. ಹುಬ್ಬಳ್ಳಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜೈವಿಕ ಸಿಎನ್ಜಿ ಅನಿಲ ಘಟಕ ಸ್ಥಾಪಿಸುವುದಾಗಿ ಘೋಷಣೆ ಮಾಡಲಾಗಿತ್ತು. ಯೋಜನೆ ಘೋಷಿಸಿ 1 ವರ್ಷಕ್ಕಿಂತ ಹೆಚ್ಚು ಸಮಯ ಕಳೆದಿದೆ. ಆದರೂ ಘಟಕ ಸ್ಥಾಪನೆ ಆಗಿಲ್ಲ. ಹುಬ್ಬಳ್ಳಿ ಸೇರಿ ಬೆಂಗಳೂರು, ಮೈಸೂರು, ಬಳ್ಳಾರಿ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಈ ಯೋಜನೆ ಘೋಷಣೆ ಮಾಡಿದ್ದ ಸಿಎಂ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಉತ್ಪತ್ತಿ ಆಗುವ ತರಕಾರಿ, ಹೂವು, ಹಣ್ಣುಗಳ ತ್ಯಾಜ್ಯವನ್ನು ಬಳಸಿಕೊಂಡು ಜೈವಿಕ ಸಿಎನ್ಜಿ ಅನಿಲ ತಯಾರಿಸುವ ಘಟಕ ಸ್ಥಾಪಿಸುವುದಾಗಿ ಘೋಷಿಸಿದ್ರು. ಈಗ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇವಲ ಈ ಒಂದು ವಿಚಾರವು ಘೋಷಣೆಯಾಗಿ ಉಳಿದ ವಿನ ಇದು ಎಲ್ಲೂ ಕಾರ್ಯಗತವಾಗಿದ್ದು ಇವತ್ತಿನ ತನಕ ನಾವು 1.5 ವರ್ಷ ಆಯಿತು. ಅದರ ಸಲುವಾಗಿ ಯಾವುದೇ ಪತ್ರ ವ್ಯವಹಾರ ಇರ್ಬೋದು, ಗೌರ್ಮೆಂಟ್ ಲೆವೆಲಲ್ಲಿ ಡಿಸ್ಕಷನ್ ಇರ್ಬೋದು, ನಾವು ಆಗಿದ್ದನ್ನು ಕಂಡು ಬಂದಿಲ್ಲ. ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ APMCಯಲ್ಲಿ ಇದನ್ನು ಮಾಡಬೇಕನ್ನೋ ಒಂದು ವಿಚಾರ ಸ್ವಾಗತಿಸಿದ್ವಿ. ಆದರೆ ಇವತ್ತಿನ ತನಕ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಿದ್ದು ನಾವು ನೋಡಿಲ್ಲ. ಈಗ ಸರ್ಕಾರ ಕೇವಲ ಗ್ಯಾರಂಟಿಯನ್ನು ಜನರಿಗೆ ತಲುಪಿಸುವ ಒಂದು ವಿಚಾರದಲ್ಲೇ ಇದೆ ವಿನ ಅಭಿವೃದ್ಧಿ ಮಾಡಬೇಕು. ಯಾಕಂದರೆ APMCಯಲ್ಲಿ ಕೆಲಸ ಮಾಡುತ್ತಿರುವಂತಹ ಬಡ ಕಾರ್ಮಿಕರ ರಕ್ಷಣೆಗೆ, ಅಂದರೆ ಅಲ್ಲಿ ಇದೆಲ್ಲ ರಾಜ್ಯಗಳು ಇರೋದ್ರಿಂದ ಚಿಕನ್ಗುನ್ಯಾ, ಡೆಂಗು ಇಂತಹ ರೋಗಗಳು ಬರೋ ಸಾಧ್ಯತೆ ಹೆಚ್ಚು. ಅದರ ಉಪಯೋಗ ಈ ಒಂದು ಜೈವಿಕ ಅನಿಲವನ್ನು ತಯಾರಿಸುವಲ್ಲಿ ಆದರೆ ಬಹಳಷ್ಟು ಉತ್ತಮ. ಆದಷ್ಟು ಬೇಗ ಈ ಸರ್ಕಾರ ಈ ಜೈವಿಕ ಅನಿಲ ಘಟಕವನ್ನು APMCಗಳಲ್ಲಿ ಕಾರ್ಯರೂಪಕ್ಕೆ ತರಬೇಕಂತ ಈ ಮೂಲಕ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ. ಇನ್ನು ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಿಸುವುದಾಗಿ ಪ್ರಕಟಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದುವರೆಗೂ ಈ ಬಗ್ಗೆ ಯೋಚನೆ ನಡೆಸಿಲ್ಲ. ಈ ಯೋಜನೆಯಿಂದಾಗಿ ಹುಬ್ಬಳ್ಳಿಯ APMC ಆವರಣದ ಒಳಗೆ ದನದ ಮಾರ್ಕೆಟ್ ಬಳಿ 2 ಎಕರೆ ಜಾಗ ಮೀಸಲಿಡಲಾಗಿದೆ. APMC ಮಾರುಕಟ್ಟೆಗಳಲ್ಲಿ ಪ್ರತಿದಿನ ತರಕಾರಿ, ಹೂವು, ಹಣ್ಣುಗಳ ಮಾರಾಟ ನಡೆಯುತ್ತದೆ. ದಿನದ ಅಂತ್ಯಕ್ಕೆ ಮಾರಾಟದ ಬಳಿಕ ಉಳಿಯುವ ಹಸಿ ತ್ಯಾಜ್ಯವನ್ನ ಸಂಗ್ರಹಿಸಿ ಇದರಿಂದ ಜೈವಿಕ CNG ಅನಿಲ ತಯಾರಿಸುವ ಯೋಜನೆ ರೂಪಿಸಲಾಗಿದೆ. ಏನು 2024ರಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಜೈವಿಕ ಅನಿಲ ಉತ್ಪಾದಕ ಘಟಕ ಅಂತ ಘೋಷಣೆ ಮಾಡಿದ್ರು. ಅದರ ಸಂಬಂಧ APMC ಅಲ್ಲಿ 2 ಎಕರೆ ಭೂಮಿಯನ್ನು ಮೀಸಲಾಗಿಟ್ಟಿದ್ದಾರೆ. ಆದ್ರೆ 2024 ಅಂತ ಘೋಷಣೆ ಆಗೇ ಉಳಿದಿದೆ. ಅದು ಯಾವತ್ತೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೆ ಬಜೆಟ್ ಅನುದಾನ ಮಾಡಿಲ್ಲ ಮತ್ತು DPR ಸತ ಆಗಿಲ್ಲ. ರಾಜ್ಯ ಸರ್ಕಾರ ಈ ಕೂಡಲೇ ದಯವಿಟ್ಟು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಅದಕ್ಕೆ ಬಜೆಟ್ ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಕೆಲಸ ಪ್ರಾರಂಭಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಮತ್ತು APMC ಅಲ್ಲಿ ಬರುವಂತ ಈ ತರಕಾರಿ, ಹಣ್ಣು ಮಾರ್ಕೆಟ್ ಅವಕ್ಕೆಲ್ಲ ಅಲ್ಲಿ ಸ್ವಲ್ಪ ಗಲೀಜಾಗ್ತಾ ಇದೆ. ಅದನ್ನ ಇದು ಮಾಡಿ ಆದಷ್ಟು ಬೇಗ ನಮ್ಗೆ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ಬೇಕಂತ ಕೇಳ್ತೇವೆ. ಮಾರುಕಟ್ಟೆಯನ್ನ ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸುವ ಗುರಿಯನ್ನ ಇದು ಹೊಂದಿತ್ತು. ಆದರೆ ಇದುವರೆಗೂ ಯೋಜನೆ ಜಾರಿಗೆ ಬಂದಿಲ್ಲ ಅನ್ನೋದು ಸಾರ್ವಜನಿಕರ ಮಾತು. ಒಟ್ಟಿನಲ್ಲಿ ಯೋಜನೆ ತ್ವರಿತವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಬಹುತೇಕ ಸ್ಥಗಿತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದ್ದು ಬಜೆಟ್ನಲ್ಲಿ ಕೇವಲ ಪ್ರಚಾರ ಪಡೆಯುವುದಕ್ಕಾಗಿ ಈ ಯೋಜನೆ ಪ್ರಕಟಿಸಿದಂತಾಗಿದೆ ಅನ್ನೋದು ಸಾರ್ವಜನಿಕರ ಮಾತು. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.